ಲೋಕರಕ್ಷಕ ನೀನೇ ಪ್ರಭು, ಜಗದ ಪಾಲಕ ನೀನೇ ಪ್ರಭು. ಲೋಕರಕ್ಷಕ ನೀನೇ ಪ್ರಭು, ಜಗದ ಪಾಲಕ ನೀನೇ ಪ್ರಭು. ನಿನ್ನ ನಂಬಿ ಬಾಳುವೆನಾ, ನಿನ್ನ ದರ್ಶನ ಪಡೆದು ನಾ. ನಿನ್ನ ನಂಬಿ ಬಾಳುವೆನಾ, ನಿನ್ನ ದರ್ಶನ ಪಡೆದು ನಾ. ಜ್ಯೋತಿಯ ಬೀರು ಮಹಿಮಾ ಪ್ರಭು, ಜ್ಯೋತಿಯ ಬೀರು ಮಹಿಮಾ ಪ್ರಭು. ಶರಣೆಂದೇ ನಿನಗೆ ಹೇ ಪ್ರಭು. ಆರಾಧನೆ ಸ್ತುತಿ ಸಲ್ಲಲಿ ನಿತ್ಯ ದೇವಾ, ಭಕ್ತಲಿ ಶರಣಿನ ಸಲ್ಲಿಪೆ ನಿತ್ಯವೂ ದೇವಾ. ನೀನೇ ನ ಪ್ರಭು, ನೀನೇ ನ ನಿಧಿ, ನೀನೇ ನಯ ಸರ್ವ ಸ್ವ. ನೀನೇ ನಯ ಸರ್ವ ಸ್ವ. ಅಡುತ್ತ ನುತಿಗಳ ಉನ್ನತ ದೇವಾ, ಭಕ್ತಲಿ ಶರಣಿನ ಸಲ್ಲಿಪೆ ನಿತ್ಯವೂ ದೇವಾ. ನೀನೇ ನ ಪ್ರಭು, ನೀನೇ ನ ನಿಧಿ, ನೀನೇ ನಯ ಸರ್ವ ಸ್ವ. ನೀನೇ ನಯ ಸರ್ವ ಸ್ವ. ಪಾಪವ ಮನ್ನಿಸಿ ಕರುಣಾಕರ ದೇವಾ, ಕೃಪೆಯನ್ನು ನೀಡೆಂದು ಬೇಡ್ವೆವು ನಿತ್ಯವೂ ದೇವಾ. ನೀನೇ ನ ಪ್ರಭು, ನೀನೇ ನ ನಿಧಿ, ನೀನೇ ನಯ ಸರ್ವ ಸ್ವ. ನೀನೇ ನಯ ಸರ್ವ ಸ್ವ. ನೀವೇ ನಮ್ಮ ಸರ್ವಸ್ವ, ನೀವೇ ನಮಗೆ ಎಲ್ಲರೂ. ನೀವಿಲ್ಲದೆ ನಮಗೆ ಬಾಳಿಲ್ಲ. ಈ ಶುಭ ರಾತ್ರಿಯಲ್ಲಿ ನಿಮ್ಮನ್ನು ಆರಾಧಿಸಲು, ನಿಮಗೆ ಮಹಿಮಾ ಗೀತೆಗಳನ್ನು ಹಾಡಲು, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಹಾಗೂ ನಮ್ಮ ವಿಘ್ನಗಳನ್ನು, ನಮ್ಮ ಕೋರಿಕೆಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸಲು ಈಗ ಇಲ್ಲಿ ನಾವು ನೆರವೇರಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ದೇವರಿಗೆ ವಂದನೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. 2023ರಲ್ಲಿ ದೇವರು ನಮಗೆ ಮಾಡಿರುವಂತಹ ಎಲ್ಲ
ಸಕಲ ಉಪಕಾರಗಳಿಗಾಗಿ, ಸಹಾಯಕ್ಕಾಗಿ, ಅವರು ನಮಗೆ ನೀಡಿದಂತಹ ವಿಶ್ವಾಸಕ್ಕಾಗಿ, ಅವರು ನಮಗೆ ನೀಡಿದಂತಹ ಪ್ರೀತಿಗಾಗಿ, ಅವರು ನಮಗೆ ನೀಡಿದಂತಹ ಕ್ಷಮೆಗಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ವಿಶೇಷವಾಗಿ ನಮಗೆಲ್ಲರಿಗೂ ಕುಟುಂಬಗಳನ್ನು ನೀಡಿದ್ದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ನಾವು ನೋಡುತ್ತೇವೆ, ಅನೇಕರು ಮನೆಗಳಿಲ್ಲದೆ, ಸರಿಯಾದಂತಹ ವಾಸಸ್ಥಾನವಿಲ್ಲದೆ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಆದರೆ ದೇವರು ನಮಗೆ ನಾವು ನೆಲೆಗೊಳ್ಳುವುದನ್ನು ಒಂದು ವಾಸಸ್ಥಾನವನ್ನು ನಮಗೆ ನೀಡಿದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಹಾಗೂ ವಿಶೇಷವಾಗಿ ದೇವರು ನಮಗೆ ತಂದೆ, ತಾಯಿ, ಅಣ್ಣ, ಅಕ್ಕ, ತಮ್ಮ, ತಂಗಿ ಇಂತಹ ಒಂದು ಸುಂದರ ಬಾಂಧವ್ಯವನ್ನು ನಮಗೆ ನೀಡಿದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ಅನೇಕರು ತಂದೆ ತಾಯಿಗಳಿಲ್ಲದೆ, ಆ ಒಂದು ಬಳಗವಿಲ್ಲದೆ ಕಷ್ಟಗಳನ್ನು ಅನುಭವಿಸುತ್ತಿರಬಹುದು. ಆದರೆ ನಮಗೆ ದೇವರು ಆ ಎಲ್ಲ ಸಂಬಂಧಗಳನ್ನು ನಮಗೆ ನೀಡಿದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸೋಣ. ದೇವರು ಪ್ರತಿ ದಿನವೂ ಬೆಳಗ್ಗೆ ನಾವು ಏಳುವಂತೆ ಮಾಡಿದ್ದಾರೆ. ನಮಗೆ ತಿಳಿದಿರುವ ಹಾಗೆ ಈ ಕ್ಷಣ ಇದ್ದವರು ಮರುಕ್ಷಣ ಇಲ್ಲದೆ ಅನೇಕ ಸನ್ನಿವೇಶಗಳನ್ನು ನೋಡಿದ್ದೇವೆ. ಆದರೆ ಕ್ಷಣ ಕ್ಷಣವೂ ನಮಗೆ ದೇವರು ವರದಾನವನ್ನು ನೀಡಿದ್ದಾರೆ. ನಮಗೆ ಇನ್ನೊಂದು ದಿನ ಹಾಗೂ ಇನ್ನೊಂದು ವಾರ, ಇನ್ನೊಂದು ತಿಂಗಳು, ಇನ್ನೊಂದು ವರ್ಷವನ್ನು ನಮಗೆ ನೀಡ್ತಾ ಇದ್ದಾರೆ. ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ದೇವರು ನಮಗೆ ಎಲ್ಲ ಅಂಗಾಂಗಗಳನ್ನು ನೀಡಿ ನಮಗೆ ಆರೋಗ್ಯ ಭಾಗ್ಯವನ್ನು ನೀಡಿದ್ದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ದೇವರು ನಮಗೆ ನೀಡಿದಂತಹ ಸುಂದರವಾದಂತಹ ಕುಟುಂಬ, ಗಂಡ, ಹೆಂಡತಿ, ಮಕ್ಕಳ ಒಂದು ಸಂಬಂಧ, ಆ ಸಂಬಂಧಗಳಿಗಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಹಾಗೂ 2023ರಲ್ಲಿ ನಮ್ಮ ಜೀವನದಲ್ಲಿ ಬಂದು ಹೋದಂತಹ ಎಲ್ಲ ಜನರಿಗಾಗಿ, ಎಲ್ಲ ಘಟನೆಗಳಿಗಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಅವರ ಅನುಗ್ರಹವಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಈಗ ಮೌನದಿಂದ ನಮ್ಮ ಪ್ರತ್ಯೇಕ ಧನ್ಯವಾದಗಳನ್ನು ದೇವರಿಗೆ ಸಲ್ಲಿಸೋಣ. ದೇವರಿಗೆ ವಂದನೆಗಳನ್ನು ಸಲ್ಲಿಸಿದ ಅವರ ಬಳಿ ಕ್ಷಮೆ ಯಾಚಿಸುವುದು ಸಹ ನಮ್ಮ ಕರ್ತವ್ಯವಾಗಿದೆ. ಅನೇಕ ಬಾರಿ ನಾವು ಅವರ ಹೃದಯವನ್ನು ನೋಯಿಸಿದ್ದೇವೆ. ನಾವು ದೇವರಿಗೆ ಸಲ್ಲತಕ್ಕದ್ದನ್ನು ನೀಡದೆ ಅವರ ಹೃದಯವನ್ನು ನೋಯಿಸಬಹುದು. ಆಧ್ಯಾತ್ಮದಲ್ಲಿ ನಮ್ಮ ಜೀವನಗಳನ್ನು ಸಾಗಿಸದೆ ದೇವರಿಗೆ ನಾವು ನೋವುಗಳನ್ನು ತಂದಿರಬಹುದು. ಕೇವಲ ಪ್ರಾಪಂಚಿಕ ವಿಷಯಗಳಿಗೆ ನಾವು ಮಾತು ಹೋಗುತ್ತಾ ದೇವರಿಗೆ ನಾವು ನೋವುಗಳನ್ನು ಉಂಟು ಮಾಡಬಹುದು. ಆ ಎಲ್ಲ ಕ್ಷಣಗಳನ್ನು ನೆನೆದು ದೇವರಲ್ಲಿ ಕ್ಷಮೆ ಯಾಚಿಸೋಣ.
ವಿಶೇಷವಾಗಿ ಬಲಿಪೂಜೆಗಳಿಗೆ ನಾವು ಬರದೆ ದೇವರ ವಿರುದ್ಧ ತಪ್ಪುಗಳನ್ನು ಮಾಡಿರಬಹುದು. ಬಲಿಪೂಜೆಯಲ್ಲಿ ತಕ್ಕ ಸಿದ್ಧತೆಯನ್ನು ಮಾಡಿಕೊಳ್ಳದೆ ದೇವರನ್ನು ನಾವು ಸ್ವೀಕರಿಸಿ ಅವರ ವಿರುದ್ಧ ತಪ್ಪುಗಳನ್ನು ಮಾಡಿರಬಹುದು. ನಮ್ಮ ಕುಟುಂಬಗಳಲ್ಲಿ ಕೌಟುಂಬಿಕ ಪ್ರಾರ್ಥನೆಗಳನ್ನು ಮಾಡದೆ ದೇವರ ವಿರುದ್ಧ ತಪ್ಪುಗಳನ್ನು ಮಾಡಿರಬಹುದು. ಕ್ರಿಸ್ತ ಹೇಳಿದ ಹಾಗೆ ನಿನ್ನ ಪೂರ್ಣ ಮನಸ್ಸಿನಿಂದಲೂ ನಿನ್ನ ಪೂರ್ಣ ಆತ್ಮನಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಪ್ರೀತಿಸು ಎಂಬ ಆಜ್ಞೆಗೆ ವಿರುದ್ಧವಾಗಿ ನಡೆದು ನಾವು ದೇವರನ್ನು ಅನುಭವಿಸಬಹುದು. ಆ ಕ್ಷಣಗಳನ್ನು ನೆನೆದು ಕ್ಷಮೆಯನ್ನು ಯಾಚಿಸೋಣ. ಇನ್ನು ನಮ್ಮ ಕುಟುಂಬಗಳಲ್ಲಿ ನಮ್ಮ ತಂದೆ ತಾಯಿಯ ಮನಸ್ಸನ್ನು ವಹಿಸಬಹುದು. ಅವರ ವಿರುದ್ಧ ಕೆಲಸಗಳನ್ನು ಮಾಡಿರಬಹುದು, ಅವರನ್ನು ಹೊಡೆದಿರಬಹುದು, ಅವರನ್ನು ಬೈದಿರಬಹುದು, ಇನ್ನು ಅವರನ್ನು ಶುಚೀಕರಣವಾಗಿ ನಾವು ನೋಡಿರಬಹುದು. ಆ ಸಂದರ್ಭಗಳನ್ನು ನೆನೆದು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಜನ್ಮ ಕೊಟ್ಟಂತಹ ತಂದೆ ತಾಯಿ ಮಕ್ಕಳ ಒಳಿತಿಗಾಗಿ ತ್ಯಾಗವನ್ನು ಮಾಡಿದಂತಹ ತಂದೆ ತಾಯಿ ನಮ್ಮ ಏಳಿಗೆಗಾಗಿ ಅವರು ಶ್ರಮ ಪಟ್ಟಂತಹ ಒಂದು ಕ್ಷಣಗಳನ್ನು ನೆನೆದು ಅಳತಾ ಇರುವ ತಂದೆ ತಾಯಿಗೆ ಅಯ್ಯೋ ಇವತ್ತು ನಮ್ಮ ಮಕ್ಕಳನ್ನ ನೋಡ್ತಾ ಇಲ್ವಲ್ಲ, ಇವತ್ತು ನನ್ನ ಮಕ್ಕಳು ನನ್ನನ್ನು ಪೋಷಿಸ್ತಾ ಇಲ್ವಲ್ಲ ಅಂತ ಕಣ್ಣೀರಿರುವಂತಹ ಎಲ್ಲ ತಂದೆ ತಾಯಿಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ವಿಶೇಷವಾಗಿ ಗಂಡ ಹೆಂಡತಿ ಹಾಗೂ ಮಕ್ಕಳ ಸಂಬಂಧ ಅನೇಕ ಬಾರಿ ಗಂಡಂದಿರು ಹೆಂಡತಿಯನ್ನು ಹೊಡೆಯುವುದು, ಬೈಯುವುದು, ಸಂದೇಹ ಪಡುವುದು, ಹೀಗೆ ಅನೇಕ ವಿಧದಲ್ಲಿ ಮಾನಸಿಕ ಹಿಂಸೆಗಳನ್ನು ನೀಡುವುದು ಎಲ್ಲವನ್ನು ಮಾಡುತ್ತಾ ಆ ಹೆಂಡತಿಗೆ ಮನಸ್ಸು ನೋಯಿಸಿದಂತಹ ಸಂದರ್ಭಗಳನ್ನು ಕ್ಷಮೆಯನ್ನು ಯಾಚಿಸಬಹುದು. ಅದೇ ರೀತಿ ಹೆಂಡತಿ ಆದರೂ ಗಂಡನಿಗೆ ಮರ್ಯಾದೆ ಕೊಡದೆ, ಗಂಡನಿಗೆ ತಕ್ಕ ಗೌರವ ಕೊಡದೆ, ಸಂದೇಹ ಪಡುತ್ತಾ, ಅವರ ವಿರುದ್ಧ ಮಾತನಾಡುತ್ತಾ, ಹಾಗೂ ಕುಟುಂಬದಲ್ಲಿ ನೆಮ್ಮದಿಗಾಗಿ ಪ್ರಯತ್ನ ಪಡದೆ ಇದ್ದಂತಹ ಸಂದರ್ಭಗಳನ್ನು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಹಾಗೂ ವಿಶೇಷವಾಗಿ ತಂದೆ ತಾಯಿಯರು ತಮ್ಮ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ತಮ್ಮ ಮಕ್ಕಳ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಅವರ ಮನಸ್ಸನ್ನು ಅನುಭವಿಸಿದ ಸಂದರ್ಭಗಳನ್ನು ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಖಂಡಿತ ನಾವು ಪಶ್ಚಾತ್ತಾಪದ ಹೃದಯದಿಂದ ನಾವು ದೇವರಲ್ಲಿ ಕ್ಷಮೆ ಕೇಳಿದಾಗ ತಮ್ಮ ಎರಡು ಕರಗಳನ್ನು ಚಾಚಿ ನಮ್ಮನ್ನು ಆಲಂಬಿಸುತ್ತಾ ಖಂಡಿತ ನಮಗೆ ಹೇಳುತ್ತಾರೆ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನೀನು ನನ್ನ ಮಗ ಮಗಳು ಎಂದು. ಆ ಪಶ್ಚಾತ್ತಾಪದ ಹೃದಯದಿಂದ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ನಮಿಪೆವು ನಾವು ತ್ರಯೇಕ ದೇವನಿಗೆ. ನಮಿಪೆವು ನಾವು ತ್ರಯೇಕ
ದೇವನಿಗೆ. ದೇಶದ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವಾನ್. ದೇಶದ ಕುಲಗಳ ಸೃಷ್ಟಿಸಿ ಬೆಳಗಿಸಿ ರಕ್ಷಿಸಿದ ಭಗವಾನ್. ಇಂದಿಗೂ ಎಂದಿಗೂ ಕಾಯುವ ದೇವ ಲಾಲಿಸೈ ಮೊರೆಯ. ಇಂದಿಗೂ ಎಂದಿಗೂ ಕಾಯುವ ದೇವ ಲಾಲಿಸೈ ಮೊರೆಯ. ನಮಿಪೆವು ನಾವು ತ್ರಯೇಕ ದೇವರಿಗೆ. ದೇವದಿ ದೇವ ಭಕ್ತರ ಭಾವ ಸ್ತುತ್ಯ ಮಹಿಮ ಪ್ರಭುವೇ. ದೇವದಿ ದೇವ ಭಕ್ತರ ಭಾವ ಸ್ತುತ್ಯ ಮಹಿಮ ಪ್ರಭುವೇ. ಈ ನಿನ್ನ ಮಕ್ಕಳ ಸ್ತೋತ್ರವ ಗೀತೆ ಸ್ವೀಕರಿಸೈ ಗುರುವೇ. ಈ ನಿನ್ನ ಮಕ್ಕಳ ಸ್ತೋತ್ರವ ಗೀತೆ ಸ್ವೀಕರಿಸೈ ಗುರುವೇ. ನಮಿಪೆವು ನಾವು ತ್ರಯೇಕ ದೇವನಿಗೆ. ಪ್ರಿಯರೇ, ಈ ಸಂದರ್ಭದಲ್ಲಿ ದೇವರನ್ನು ವಂದಿಸಿ ದೇವರಲ್ಲಿ ಕ್ಷಮೆ ಯಾಚಿಸಿ ಈಗ ನಮ್ಮ ವಿನ್ನಹಗಳನ್ನು ಕೋರಿಕೆಗಳನ್ನು ದೇವರಿಗೆ ಸಮರ್ಪಿಸುವಂತ ಸಮಯ. ಧರ್ಮಕ್ಕೆ ಸೇರಿದಂತಹ ಪ್ರತಿಯೊಂದು ಕುಟುಂಬವನ್ನ ಇದು ಈ ಪೂಜ್ಯ ಪರಮ ಪ್ರಸಾದದಲ್ಲಿರುವಂತಹ ದಿವ್ಯ ಯೇಸುವಿನ ಹೃದಯಕ್ಕೆ ಅರ್ಪಿಸುವಂತಹ ಸಮಯ. ನಮ್ಮ ಧರ್ಮಕೇಂದ್ರಕ್ಕೆ ಸೇರಿರುವಂತಹ ಕುಟುಂಬಗಳು, ಹಲವಾರು ಕುಟುಂಬಗಳು ಕಷ್ಟಗಳಿಂದಲೂ, ನೋವಿನಿಂದಲೂ, ಬಡತನದಿಂದಲೂ, ಇನ್ನೂ ವಿಭಿನ್ನ ಒಂದು ತೊಂದರೆ ತಾಪತ್ರಗಳಿಂದಲೂ ನರಳುತ್ತಿದ್ದರೆ ಆ ಎಲ್ಲ ಕುಟುಂಬಗಳನ್ನು ಈ ಪವಿತ್ರತೆಗೆ ಸಮರ್ಪಿಸುವ. ಆ ಕುಟುಂಬಗಳಿಗೆ ಬೇಕಾದಂತಹ ನೆಮ್ಮದಿ, ಶಾಂತಿ ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಆ ಪ್ರತಿಯೊಂದು ಕುಟುಂಬಗಳಿಗೆ ಸಿಗಲಿ ಎಂದು ಪ್ರಾರ್ಥಿಸುವ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ಹಿರಿಯರಿಗಾಗಿ ಪ್ರಾರ್ಥಿಸುವ. ತಮ್ಮ ಮುಪ್ಪಿನ ವಯಸ್ಸಿನಲ್ಲೂ ಕಷ್ಟಗಳನ್ನು, ನೋವುಗಳನ್ನು ತಾಳಲಾರದೆ ಹಿಂಸೆ, ವಾದಗಳಿಗೆ ಬಲಿಯಾಗುತ್ತಾ ಬೇರೆಯವರ ಬಳಿ ಹೇಳಲು ಅಸಾಧ್ಯವಾಗಿ ಆ ನೋವನ್ನು ಅವರು ಸಹ ತಡೆಯಲಾಗದೆ ಶ್ರಮ ಪಡುವಂತಹ ಪ್ರತಿಯೊಂದು ಹಿರಿಯರಿಗಾಗಿ ಪ್ರಾರ್ಥಿಸುವ. ದಯಾಮಯ ಅವರಿಗೆ ಸೌಖ್ಯವನ್ನು ನೀಡಲಿ. ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನೀಡಲಿ. ಅಥವಾ ಅವರು ಕಷ್ಟಗಳನ್ನು ಅನುಭವಿಸುವುದು ದೇವೋಚಿತವಾದರೆ ಆ ಕಷ್ಟಗಳನ್ನು ಪ್ರೀತಿಯಿಂದಲೂ, ಧೈರ್ಯದಿಂದಲೂ, ವಿಶ್ವಾಸದಿಂದಲೂ ಎದುರಿಸುವಂತಹ ಶಕ್ತಿಯನ್ನು ದೇವರವರಿಗೆ ಕರುಣಿಸಲಿ.
ಹಾಗೂ ವಿಶೇಷವಾಗಿ ನಮ್ಮ ಧರ್ಮಕೇಂದ್ರದಲ್ಲಿರುವಂತಹ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸುವ. ನಾವು ನೋಡುವ ಹಾಗೆ ಅನೇಕರು ವಿವಿಧ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ. ಆ ಕಾಯಿಲೆಗಳಿಗೆ ತಕ್ಕ ಚಿಕಿತ್ಸೆ ಸಿಗದೆ ಕಷ್ಟಪಡುವಂತಹ ಅನೇಕ ಕುಟುಂಬಗಳಿವೆ. ಅಥವಾ ಆ ಕಾಯಿಲೆಯ ಭಾರವನ್ನು ತಾಳಲಾರದೆ ಕುಟುಂಬಗಳು ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸುವುದನ್ನು ನಾವು ನೋಡುತ್ತೇವೆ. ಆ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥಿಸುವ. ಅವರ ಉಡುಪಿನ ಕಿಂಚನ್ನು ನಾನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುವೆ ಎಂಬಂತಹ ವಿಶ್ವಾಸವನ್ನು ತಾಳಿದಂತಹ ಮಹಿಳೆ ಹಾಗೂ ಅನೇಕ ಕುರುಡರು ಗುಡ್ಡರು ಯೇಸುವಿನ ಸ್ಪರ್ಶದಿಂದ, ಯೇಸುವಿನ ಮೇಲೆ ಇಟ್ಟ ವಿಶ್ವಾಸದಿಂದ ಅನೇಕರು ಗುಣಮುಖರಾದರು. ಅದೇ ವಿಶ್ವಾಸದಿಂದ ನಾವು ದೇವರಲ್ಲಿ ಕೇಳುವ, ದೇವರೇ, ಅಂದು ನೀವು ಅವರನ್ನು ಗುಣಪಡಿಸಿದ್ದೀರಿ, ಅಂದು ನೀವು ಅವರಿಗೆ ಹೇಳಿದ್ದೀರಿ ನಿನ್ನ ವಿಶ್ವಾಸವನ್ನು ಗುಣಪಡಿಸಿದೆ ಎಂದು. ಈಗೋ ಇಂದು ನಾನು ಅದೇ ವಿಶ್ವಾಸವನ್ನು ಕೇಳುತ್ತಿದ್ದೇನೆ, ನನ್ನ ರೋಗವನ್ನು, ನನ್ನ ಕಾಯಿಲೆಯನ್ನು ಗುಣಪಡಿಸು, ನನಗೆ ಸೌಖ್ಯವನ್ನು ನೀಡು, ನಾನು ಮರಳಿ ಉತ್ತಮ ಆರೋಗ್ಯ ಭಾಗ್ಯವನ್ನು ಪಡೆಯುವಂತಾಗಲಿ ಎಂಬ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುವ. ಹಾಗೂ ವಿಶೇಷವಾಗಿ ಎಲ್ಲ ತಂದೆ ತಾಯಿಗಾಗಿ ಪ್ರಾರ್ಥಿಸುವ. ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತನ್ನ ಹೆಂಡತಿಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು, ಕುಟುಂಬದ ಎಲ್ಲ ಕೆಲಸ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸಿನಿಂದ ತಮ್ಮ ಕುಟುಂಬಗಳನ್ನು ಕಾಪಾಡುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವ. ಯಾವುದೇ ಒಂದು ನಿರಾಶೆ ಪಡದೆ ಅಥವಾ ಯಾವುದೇ ತೊಂದರೆ ತಾಪವನ್ನು ಬಂದಾಗಲೂ ಸಹ ಮನಗುಂದದೆ, ಎದೆಗುಂದದೆ, ಆದಷ್ಟು ಭಕ್ತಿಯಿಂದಲೂ, ವಿಶ್ವಾಸದಿಂದಲೂ, ಧೈರ್ಯದಿಂದಲೂ, ಸ್ಥೈರ್ಯದಿಂದಲೂ ಆ ಕುಟುಂಬವನ್ನು ನಿಭಾಯಿಸಲು ದೇವರೇ ನನಗೆ ಶಕ್ತಿ ಕೊಡು ಎಂದು ಪ್ರಾರ್ಥಿಸುವ ದೇವರಲ್ಲಿ ವಿನಯಿಸೋಣ. ದೇವರೇ, ನಿಮ್ಮ ಆಶೀರ್ವಾದ ನನ್ನೊಂದಿಗೆ ಇದ್ದರೆ ಸಾಕು, ನಾನು ಏನನ್ನು ಬೇಕಾದರೂ ಜಯಿಸಬಲ್ಲೆ ಎಂಬಂತಹ ಆತ್ಮಸ್ಥೈರ್ಯವನ್ನು ನೀಡುವುದಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಹಾಗೂ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ, ತಮ್ಮ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸುವಂತಹ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನು ವಿಶ್ವಾಸದಲ್ಲಿ ಬೆಳೆಸುವ ಆ ಒಂದು ಜವಾಬ್ದಾರಿಯನ್ನು ಹೊಂದಿರುವಂತಹ ಆ ಜವಾಬ್ದಾರಿಯನ್ನು ಪ್ರೀತಿಯಿಂದಲೂ ಪರಿಪಾಲಿಸುತ್ತಾ ಆ ಮಕ್ಕಳನ್ನು ವಿಶ್ವಾಸದ ಹಾದಿಯನ್ನು ನಡೆಸಲಿ ಎಂದು ಪ್ರಾರ್ಥಿಸುವ. ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಯುವಕ ಯುವಕರಿಗಾಗಿ ಪ್ರಾರ್ಥಿಸುವ. ಈ ಒಂದು ವರ್ಷ ತುಂಬ ಜನ ಕೆಲಸಕ್ಕಾಗಿ ಇರಬಹುದು ಅಥವಾ ಬೇರೆ ಒಂದು ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನುವಂತಹ ಒಂದು ಸ್ಥೈರ್ಯ ಇರಬಹುದು. ಆದರೆ ಸನ್ನಿವೇಶಗಳು ಅಥವಾ ಸಂದರ್ಭಗಳು ಸಿಗದೆ ನಿರಾಶೆಗೊಳ್ಳುವಂತಹ ಪ್ರತಿಯೊಬ್ಬ ಯುವಕ ಯುವಕರಿಗಾಗಿ ಪ್ರಾರ್ಥಿಸುವ. ನಿರಾಶೆಗೊಳ್ಳದೆ ಸತತ ಪ್ರಯತ್ನ ಮಾಡಲಾಗಲಿ. ದೇವರು ಮುಂದೆ ಇದ್ದಾರೆ ನಮ್ಮಂತಹ ಭರವಸೆ ನಮ್ಮದಾಗಲಿ. ದೇವರು ನಮಗೆ ಒಂದು ಹಾದಿಯನ್ನು ಖಂಡಿತ ಹೋಗಿಕೊಡುತ್ತಾರೆ ಎನ್ನುವಂತಹ ಸತತ ಪ್ರಯತ್ನದಲ್ಲಿ ಆ ಎಲ್ಲ ಯುವಕ ಯುವತಿಯರು ತಮ್ಮ ಜೀವನಗಳನ್ನು ರೂಪಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುವ. ಹಾಗೂ ವಿಶೇಷವಾಗಿ ಕೆಲವು ಚಟಗಳಿಗೆ ಬಲಿಯಾದಂತಹ ಯುವಕ ಯುವತಿಯರಿಗಾಗಿ ಸಹ ಪ್ರಾರ್ಥಿಸುವ. ತಮ್ಮ ಜೀವನದ ಮುಂದುವರಿ ಇಲ್ಲದೆ ನಾನು ಒಬ್ಬ ಕ್ರೈಸ್ತನಾಗಿ ಜೀವನ ಮಾಡಬೇಕು, ನಾನು ಯೇಸು ಸ್ವಾಮಿಯ ಪ್ರೀತಿಯ ಮಗಳು ಎಂಬುದನ್ನು ಮರೆತು ಲೋಕದ ಈ ಒಂದು ಚಟಗಳಿಗೆ ದಾಸರಾಗಿ ತಂದೆ ತಾಯಿಗಳನ್ನು ಗೌರವಿಸದೆ, ಹಿರಿಯರನ್ನು ಗೌರವಿಸದೆ, ದೈವ ಭಯವಿಲ್ಲದೆ ನಡೆಯುತ್ತಿರುವಂತಹ ಎಲ್ಲ ಯುವಕ ಯುವಕರಿಗಾಗಿ ಪ್ರಾರ್ಥಿಸುವ.
ಮಾಡುವಂತಹ ಆ ಒಂದು ಪ್ರಜ್ಞೆ ಅವರಿಗೆ ಬರಲಿ ಹಾಗೂ ದೇವರಿಗೆ ಸದಾ ಚಿರಋಣಿಗಳಾಗಿ ಜೀವಿಸಲಿ ಎಂದು ಪ್ರಾರ್ಥಿಸೋಣ. ಹಾಗೂ ವಿಶೇಷವಾಗಿ ನಮ್ಮ ಧರ್ಮಕೇಂದ್ರದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಅವರು ಬೆಳೆಯುತ್ತಾ ದೊಡ್ಡವರನ್ನು ನೋಡಿ ಕಲಿಯುವಂತಹ ಒಳ್ಳೆ ಗುಣಗಳನ್ನು ಕಲಿಯುವಂತಹ ಒಂದು ಜವಾಬ್ದಾರಿ ಅವರಿಗೆ ಬರಲಿ. ಆದಷ್ಟು ತಂದೆ ತಾಯಿಗಳಿಗೆ ವಿಧೇಯರಾಗಿ ಬೆಳೆಯುವಂತಹ ಒಂದು ಮನಸ್ಸು ಅವರಿಗೆ ಸಿಗಲಿ. ಹಾಗೂ ಅನೇಕ ಮಕ್ಕಳು ತೊಂದರೆಗಳಿಂದ ಅನಾರೋಗ್ಯಗಳಿಂದ ಬಳಲುತ್ತಿದ್ದಾರೆ. ಆ ಎಲ್ಲ ಮಕ್ಕಳನ್ನು ದೇವರಿಗೆ ಸಮರ್ಪಿಸೋಣ. ಅವರೆಲ್ಲರೂ ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯವಾಗಿ ಪಡೆಯುತ್ತಾಗಲಿ. ಈಗ ಕೆಲವೊಂದು ಮೌನದಿಂದ ನಮ್ಮ ವೈಯಕ್ತಿಕ ಹಾಗೂ ಕೌಟುಂಬಿಕ ಎಲ್ಲ ಉದ್ದೇಶಗಳಿಗಾಗಿ ಸರ್ವತ್ರ ಪ್ರಾರ್ಥಿಸೋಣ. ಯೇಸುವಿನ ಪೂಜ್ಯ ಹೃದಯಕ್ಕೆ ಮಾನವಗಳನ್ನು ರೂಪಿಸಿಕೊಡಲು ಪೌಷ್ಟಿಕತೆಗಳು ನೀಡಿದ ಕಾರಣವೇ. ಅತ್ಯಂತ ಮೊದಲವಾದ ಯೇಸುವೇ, ಮನುಕುಲದ ರಕ್ಷಕರೇ, ನಿಮ್ಮ ಪೀಠದ ಮಧ್ಯವನ್ನು ಸೇರಿರುವ ನಮ್ಮನ್ನು ಕಾಕ್ಷಿಸಲಿ. ನಾವು ನಿಮಗೆ ಸ್ವಂತವಾದವರು, ನಿಮಗೆ ಸ್ವಂತವಾಗಿ ಇರಲು ಆಶಿಸುತ್ತೀವಿ. ಇನ್ನೂ ಅಧಿಕ ಐಕ್ಯತೆಯಿಂದ ನಿಮ್ಮನ್ನು ಬಿಡುವ ಹಾಗೆ ನಮ್ಮಲ್ಲಿ ಒಬ್ಬೊಬ್ಬರು ಮನಪೂರ್ವಕವಾಗಿ ನಮ್ಮನ್ನು ಈ ದಿನ ನಿಮ್ಮ ಪವಿತ್ರ ಹೃದಯಕ್ಕೆ ರೂಪಿಸಿಕೊಡುತ್ತೇವೆ. ಸ್ವಾಮಿ, ಮನುಷ್ಯರಲ್ಲಿ ಅನೇಕರು ನಿಮ್ಮನ್ನು ಕಾಲಕ್ಕೂ ಅರಿತುಕೊಂಡದ್ದೇ ಇಲ್ಲ. ಬೇರೆ ಅನೇಕರು ನಿಮ್ಮ ಆಜ್ಞೆಗಳನ್ನು ನಿಂದಿಸಿ ತೃಣೀಕರಿಸಿ ನಿಮ್ಮನ್ನು ಬೇಡವೆಂದು ಬಿಟ್ಟರು. ಮಹಾಕೃಪೆಯುಳ್ಳ ಯೇಸುವೇ, ಅಂತವರೆಲ್ಲರ ಮೇಲೆ ದಯೆ ತೋರಿ ಅವರೆಲ್ಲರನ್ನು ನಿಮ್ಮ ಪೂಜ್ಯ ಹೃದಯದ ಬಳಿಗೆ ಎಳೆದುಕೊಳ್ಳಿರಿ. ಪ್ರಭುವೇ, ನಿಮ್ಮನ್ನು ಬಿಟ್ಟು ಒಂದು ಕಾಲಕ್ಕೂ ಆಗಲದೆ ಯಾವಾಗಲೂ ಪ್ರಾಮಾಣಿಕವಾದ ವಿಶ್ವಾಸಗಳಿಗೆ ಮಾತ್ರವಲ್ಲದೆ ನಿಮ್ಮನ್ನು ವರ್ಚಿಸಿ ಆಗಲಿಗೆ ಒಂದು ದುರ್ಗಾರ ಮಕ್ಕಳಿಗೂ ಸಹ ನೀವು ದಯೆ ತೋರಿರಿ. ಇವರೆಲ್ಲರೂ ಹಸಿವಿನಿಂದಲೂ ಕಷ್ಟಕಾರ್ಮಿಕರಿಂದಲೂ ಸಾಯದಂತೆ ತಮ್ಮ ತಂದೆಯ ಮನೆಗೆ ಶೀಘ್ರವಾಗಿ ನಮ್ಮ ಸೇರುವಂತೆ ಕೃಪೆ ನೀಡಿರಿ. ಅಬದ್ಧ ಅಸತ್ಯಗಳಿಂದ ವಂಚಿತರಾದವರಿಗೂ ವಿರೋಧದಿಂದ ದೂರವಾಗಿ ಇರುವವರಿಗೂ ರಾಯರಾಗಿರಿ. ಎಲ್ಲರಿಗೂ ಒಬ್ಬರೇ ಗುರಿಗಾಗಿ ಒಂದೇ ಮಂದಿ ಇರುವಂತೆ ಇವರೆಲ್ಲರನ್ನು ಸತ್ಯದ ಕರೆಗೂ ವಿಶ್ವಾಸದ ಐಕ್ಯತೆಗೂ ಕರೆದು ಸೇರಿಸಲಿಸಲಿ. ಪ್ರಭುವೇ, ನಿಮ್ಮ ಧರ್ಮಸಭೆಯನ್ನು ಅಪಾಯದಿಂದ ಪರಿಪಾಲಿಸಿರಿ. ಅದಕ್ಕೆ ದೃಢವಾದ ಗುಣಾತಿಯನ್ನು ದಯಪಾಲಿಸಿರಿ. ಸಕಲ ದೇಶಗಳ ಮುಖಂಡರಿಗೂ ನ್ಯಾಯ ನೀತಿಯನ್ನು, ಶಾಂತಿ ಸಮಾಧಾನವನ್ನು ಕರುಣಿಸಲಿ. ಈ ಭೂಮಿಯಲ್ಲಿ ಒಂದು ದಿಕ್ಕಿನಿಂದ ಬೇರೊಂದು ದಿಕ್ಕಿನವರೆಗೆ ಎಲ್ಲರೂ ಏಕಕಂಠದಿಂದ ಎಡಬಿಡದೆ ನಮಗೆ ಆತ್ಮರಕ್ಷಣೆಯನ್ನು ತಂದ ಪವಿತ್ರ ಹೃದಯಕ್ಕೆ ಸ್ತುತಿ ಉಂಟಾಗಲಿ. ಮಹಿಮೆ ಗೌರವಗಳು ಸದಾಕಾಲ ಉಂಟಾಗಲಿ ಎಂಬ ಸ್ತುತಿಯ ಶಬ್ದದಿಂದ ಕೊಂಡಾಡಲಿ. ಎಂಥ ದಿವ್ಯ ಸಂಸ್ಕಾರ ವಂದಿಸೋಣ. ಹಳೆಯ ಎಳೆಯಿತು ಇಂದ್ರಿಯಾತಿ ತವದನ್ನು ವಿಶ್ವಾಸವು ತೋರಲಿ. ಇಂದ್ರಿಯಾತೀತವಾದನ್ನು ವಿಶ್ವಾಸವು ತೋರಲಿ. ವಿಶ್ವಾಸವು ತೋರಲಿ. ವಿಶ್ವಾಸವು
ದೇವರಿಂದೊಡಾಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ ಮಹಿಮೆಯು ಸಲ್ಲಲಿ ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಕರುಣಿಸಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮದಲ್ಲಿ ಯುಗ ಯುಗಾಂತರ ವಿಜಯಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರ ನಾಮಕ್ಕೆ ಸ್ತುತಿಯಾಗಲಿ. ನಿಜ ದೇವರು ನಿಜ ಮನುಷ್ಯರು ಆಗಿರುವ ಯೇಸು ಕ್ರಿಸ್ತರಿಗೆ ಸ್ತುತಿಯಾಗಲಿ. ಯೇಸುವಿನ ನಾಮಕ್ಕೆ ಸ್ತುತಿಯಾಗಲಿ. ಅವರ ಪವಿತ್ರ ಹೃದಯಕ್ಕೆ ಸ್ತುತಿಯಾಗಲಿ. ಅವರ ಅತ್ಯಮೂಲ್ಯ ರಕ್ತಕ್ಕೆ ಸ್ತುತಿಯಾಗಲಿ. ಬಲಿಪೀಠದ ಅತಿ ಪವಿತ್ರ ಸಂಸ್ಕಾರದಲ್ಲಿರುವ ಯೇಸುವಿಗೆ ಸ್ತುತಿಯಾಗಲಿ. ನಮ್ಮ ಪರವಾಗಿ